3 ಹಾಗೂ 4ನೆಯ ಕವನ, 6ನೇ ಸಂಧಿಯ 3 ಹಾಗೂ 4ನೆಯ ಕವನ. ಅದರೊಳೊಬ್ಬನೇ ಭೀಮನಿಬ್ಬರ ಸದೆವ ತಾಸೋತರೆ ವಿಭಾಡಿಸಿ ಕೆದರುವನು. ಗೆದ್ದೋಡಿದರೆ ಬೆಂಬತ್ತಿ ಹಿಡಿದೆಳೆದು ಸದೆದು ಬಿಡುವನು. ಮುನ್ನ ಭೀಷ್ಮ ಗೊದರಿ ದೂರು ಅವನಿಬ್ಬರನು ಮೇಳದಳಿ ಮುಗಿಳೊಂದಿಗೆ ಸಂಗಡವರು ಸುರುಳಿದು. ಅಂದರೆ ಅವರಲ್ಲಿ ಭೀಮನೊಬ್ಬನೇ 100 ಜನ ಕೌರವರನ್ನು ಬಡಿಯುತ್ತಿದ್ದನು. ಕೌರವರು ಗೆದ್ದು ಓಡಿದರೆ ಅವರ ಬೆನ್ನು ಹತ್ತಿ ಹಿಡಿದು ಹೊಡೆಯುವನು. ಅವರಿಗಿಂತ ಮೊದಲೇ ಭೀಷ್ಮನ ಬಳಿಗೆ ಹೋಗಿ ಕೌರವರ ಮೇಲೆ ದೂರು ಹೇಳುವನು. ಸ್ವಲ್ಪ ಹೊತ್ತಿನ ಜಗಳದ ನಂತರ ಮತ್ತೆ ಒಂದಾಗಿ ಆಟವಾಡುತ್ತಿದ್ದರು. 4ನೇ ಕವನ. ಕೆಣಕಿ ದುರ್ಯೋಧನನ ನೆತ್ತಿಯ ನೆನೆದು ಹಾಯುವನು. ನಿಮ್ಮ 100ವರ ಬಣಗ ಉಗಿಳಿ ಗೆಡಿಗಾಲ ತೊಡರಿದೆ ಬನ್ನಿ ನೀವೆನುತ ಗುಣವ ನುಡಿದೊಂದಿಗೆ ಕೆಳೆಗೊಂಡೆಣಕಿಸದೆ ಮೈ ಮರೆಸಿ ಮರೆಯಲಿ ಹಣಿದು ಬಿಡುವರು ಭೀಮನನು ದುರ್ಯೋಧನನಾದಿಗಳು. ಅಂದರೆ ದುರ್ಯೋಧನನ ನೆತ್ತಿಗೆ ಹೊಡೆದು ನೀವು 100 ಜನ ಜೊಲ್ಲುಗಳಿಗೂ ಎಡಗಾಲಿನಿಂದ ತೊಡರು ಕೆಡುತ್ತೇನೆಂದು ಭೀಮನು ಕೌರವರಿಗೆ ಹೇಳುವನು. ಕೌರವರು ಭೀಮನೊಡನೆ ನಯವಾದ ಮಾತುಗಳನ್ನಾಡಿ ಅವನನ್ನು ಅಣಕಿಸದೆ ಹೊಗಳಿ ಮೈಮರೆಸಿ ಮರೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಬಿಡುತ್ತಿದ್ದರು. ಧನ್ಯವಾದಗಳು.